ಸುರೇಶ್ ಗುರುಜಿ, ಎಸ್, ಈ ಗ್ರಹಣದ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಕಲರಿಗೂ ಸನ್ಮಂಗಳ ಉಂಟಾಗಲಿ ಅಂಥೇಳಿ ಈ ಶುಭ ಮುಹೂರ್ತದಲ್ಲಿ ಆ ಗ್ರಹಣದ ವಿಚಾರವನ್ನು ಮಾತಾಡ್ಕೋಣ. ಗ್ರಹಣ ಅಂತಕ್ಕಂಥದ್ದು ಗೋಚಾರ, ಅಂದರೆ ಆಕಾಶದಲ್ಲಿ ಗೋಚಾರ ಅಂತಂದರೆ ಆಕಾಶದಲ್ಲಿ ಉಂಟಾಗ್ತಕ್ಕಂಥ ಒಂದು ಗ್ರಹಗಳ ಚಲನೆ ಅಥವಾ ಒಂದು ವೈವಿಧ್ಯಮಯ ಅಂತ ಕರೆದರೆ, ಜ್ಯೋತಿಷ್ಶಾಸ್ತ್ರದಲ್ಲಿ ಅದಕ್ಕೆ ಆಗಿರತಕ್ಕಂಥ ಬೇಕಾದಷ್ಟು ವ್ಯಾಖ್ಯಾನಗಳನ್ನು ಗ್ರಂಥಗಳನ್ನು ಹೇಳ್ತವೆ. 600 ಶತಮಾನಗಳ ಹಿಂದೆ, ಅಂದರೆ ನಮ್ಮ ವರಹಾಮಿಹಿರರಿಗಿಂತ ಹಿಂದೆ, ವರಹಾಮಿಹಿರದು 2000 ವರ್ಷಗಳ ಹಿಂದೆ, 2000 ವರ್ಷಗಳ ಹಿಂದೆಯೇ ನಮ್ಮಲ್ಲಿ ಗ್ರಹಣದ ಒಂದು ಪೂರ್ಣ ಪ್ರಜ್ಞೆ ಇತ್ತು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಏನಿದು ಪ್ರಜ್ಞೆ? ಯಾವ ಮಾಸದಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಭಾದ್ರಪದ ಮಾಸದಲ್ಲಿ ಆಗ್ತದೆ ಅಂತ. ಯಾವ ಮಾಸದಲ್ಲಾಗ್ತದೆ, ಯಾವ ನಕ್ಷತ್ರದಲ್ಲಾಗುತ್ತೆ, ಯಾವ ರಾಶಿಯಲ್ಲಾಗುತ್ತೆ, ಎಷ್ಟೊತ್ತಿಗೆ ಮೋಕ್ಷ ಆಗುತ್ತೆ, ಎಷ್ಟೊತ್ತಿಗೆ ಅದು ಪ್ರಾರಂಭ ಆಗುತ್ತೆ, ಇದೆಲ್ಲವೂ ಕೂಡ ಮಾನವನ ಜನರ ಮೇಲೆ ಪ್ರಭಾವ ಬೀರತಕ್ಕಂಥದ್ದು 100ಕ್ಕೆ 100 ಸತ್ಯ. ಇದರಲ್ಲಿ ಯಾವುದೇ ಮಾತಿಲ್ಲ. ಇದು 1 ವರ್ಷದ್ದು 2 ವರ್ಷದ್ದು ಸ್ಟೋರಿ ಅಲ್ಲ. ಇದು ಜಾತಕದಲ್ಲಿ ಅನ್ನೋದಕ್ಕಿಂತ ನಮ್ಮ ಇಡೀ ಖಗೋಳದಲ್ಲಿ, ಜ್ಯೋತಿಷ್ಶಾಸ್ತ್ರದಲ್ಲಿ ಇದಕ್ಕೆ ಚಂದ್ರಗ್ರಹಣಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ನಾವು ಕೊಟ್ಟಿದ್ದೀವಿ. ಈ ಗ್ರಹಣ ಏನು ಇವಾಗ 2 ತಾರೀಕು ಬರ್ತಾ ಇದೆ, ಇದಂತೂ ಖಂಡಿತವಾಗಿ ಪ್ರಭಾವ ಬೀರುತ್ತೆ. ಅದು ಯಾವ್ಯಾವ ರಾಜ್ಯದಲ್ಲಿ, ಯಾವ್ಯಾವ ದೇಶದಲ್ಲಿ ಅನ್ನೋದನ್ನು ಈಗ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಸೊ ಭಾದ್ರಪದ ಮಾಸದಲ್ಲಿ ಮಾಡಿದ್ರೆ ಅವರು ಬರೆದೇ ಬಿಟ್ಟಿದ್ದಾರೆ, ಕಳಿಂಗ, ವಂಗ, ಒರಿಸ್ಸಾ ಮತ್ತು ಕಳಿಂಗ ದೇಶದಲ್ಲಿ ಇಂತಿಂಥ ದೇಶದಲ್ಲಾಗುತ್ತೆ ಅಂತ ಇದೆ. ಭಾದ್ರಪದ ಮಾಸ ಅಂದ ಕೂಡಲೇ ಅವರು ಬರೆದ್ಬಿಟ್ರು, ಚೌಟ್ರಿ ಹಾಕ್ಬಿಟ್ಟಿದ್ದಾರೆ. ಭಾದ್ರಪದ ಮಾಸದಲ್ಲಿ ಗ್ರಹಣ ಆದರೆ ಇಂತಿಂಥ ರಾಜ್ಯಗಳಿಗೇನೆ ಆಗುತ್ತೆ ಅನ್ನೋದು ವರಾಹ ಸಂಹಿತದಲ್ಲಿ ನಮಗೆ ಸಿಗ್ತದೆ. ಅದು ನೋಡ್ತಾ ಹೋಗೋಣ. ಈ 7ನೇ ತಾರೀಕು ಏನು 7 ಮತ್ತು 8 ಗ್ರಹಣ ಆಗ್ತಾ ಇದೆಯೋ, ಇದಂತೂ ಜನಗಳ ಮೇಲೆ, ಅದು ಸಾಮಾನ್ಯ ಜನರಿಂದ ಹಿಡಿದು ರಾಜನ ತನಕ ಪ್ರಭಾವ ಬೀರುವುದು ಶತಸಿದ್ಧ. ಶತಸಿದ್ಧ, ಹೌದು. ಇನ್ನು ಸರ್, ಇಷ್ಟೊತ್ತು ಗ್ರಹಣದ ಗ್ರಹಚಾರ ಅಥವಾ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನ ಕೇಳ್ತಾ ಇದ್ವಿ. ಬಟ್ ಇಲ್ಲಿ ಗೊಂದಲ ಇರುವಂಥದ್ದು, ಈ ಗ್ರಹಣ ನಮ್ಮಲ್ಲಿ, ಈ ಎಕ್ಲಿಪ್ಸ್ ನಮ್ಮಲ್ಲಿ ಗೋಚರ ಆಗುತ್ತಾ ಅನ್ನೋದು. ಸೊ ನೀವೇ ಕ್ಲಾರಿಫಿಕೇಶನ್ ಕೊಡ್ಬೇಕು ಅದಕ್ಕೆ. ಖಂಡಿತ. ಇವರು ಹೇಳಿದಾಗೆ 7ನೇ ತಾರೀಕು ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆ ತನಕ ಹೆಚ್ಚು ಕಡಿಮೆ ಕೆಲವು ನಿಮಿಷಗಳು ಆ ಕಡೆ ಈ ಕಡೆ. ಸೊ ಪ್ರಿಸೈಸಾಗಿ ಅದರ ಗ್ರಹಣ ಹಿಡಿಯುತ್ತೆ ಮತ್ತು ಬಿಡುತ್ತೆ. ಈ ಮಧ್ಯಕಾಲದಲ್ಲಿ ಅದರ ಆರ್ಬಿಟ್ಟು ಭಾರತದ ಮೂಲಕ ಪಾಸಾಗುತ್ತೆ. ಬಟ್ ಎಕ್ಸಾಕ್ಟ್ಲಿ ಯಾವ ರಾಜ್ಯಗಳ ಮೂಲಕ, ಯಾವ ನಗರಗಳ ಮೂಲಕ ಪಾಸಾಗುತ್ತೆ ಅದಿನ್ನೂ ಕ್ಲಾರಿಟಿ ಇಲ್ಲ. ಅದಿರಲಿ. ಅದು ಬಿಟ್ಟು ಅದ್ರ ಜೊತೆಗೆ ಇವರು ಒಂದು ಮಾತು ಹೇಳಿದ್ರು, ಆಚರಣೆ ಬಗ್ಗೆ. ನೀವು ಕೂಡ ಅದ್ರ ಬಗ್ಗೆ ಹೇಳಿದ್ರಿ, ಆಚರಣೆ ಮಾಡಬೇಕಾ ಮಾಡಬಾರ್ದ ಅಂತ. ನಾವು ವಿಜ್ಞಾನಿಗಳು ಯಾವುದೇ ಸಂದರ್ಭದಲ್ಲೂ ಕೂಡ ಸೂರ್ಯಗ್ರಹಣ ಆಗಲಿ, ಈಗ ಚಂದ್ರಗ್ರಹಣ ಆಗಲಿ, ಯಾವುದೇ ಸಂದರ್ಭದಲ್ಲೂ ಕೂಡ ಯಾವ ಆಚರಣೆನೂ ಬೇಕಿಲ್ಲ. ಈ ಗ್ರಹಣ ಅನ್ನೋದು ಈ ಒಂದು ಸೆಲೆಸ್ಟಿಯಲ್ ಒಂದು ಫೀಸ್ಟ್ ಅಂತ ಹೇಳ್ತೀವಿ, ಅದನ್ನು ನೋಡೋದೇ ಒಂದು ಆನಂದ. ಆ ಡೈಮಂಡ್ ಪ್ಯಾಟ್ರನ್ ಏನು ಬರುತ್ತೆ, ಡೈಮಂಡ್ ಎಮರ್ಜೆನ್ಸ್ ಆಫ್ ಲೈಟ್ ಏನಿದೆ, ಅದು ಇಟ್ಸ್ ಎ ಸ್ಪೆಕ್ಟಕಲ್. ಇಟ್ಸ್ ಕಾಲ್ಡ್ ಸೆಲೆಸ್ಟಿಯಲ್ ಸ್ಪೆಕ್ಟಕಲ್, ನಭದ ಕೌತುಕ ಅಂತ ಹೇಳೋದು. ಸೊ ಅದು ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡಬೇಕು, ವೈಜ್ಞಾನಿಕವಾಗಿ ಆನಂದಿಸಬೇಕೇ ಹೊರತು ಬೇರೆ ವಿಷಯಗಳ ಬಗ್ಗೆ ನನಗಂತೂ ಅದರಲ್ಲಿ ಅವರವ್ರ ನಂಬಿಕೆ. ನಾವು ಮಾತ್ರ ಭಾರತದಲ್ಲಿ ಕೆಲವು ವರ್ಗಗಳೆಂಬ ಜನಗಳು ಮಾತ್ರ ನಾವು ಇದರಲ್ಲಿ ನಂಬಿ ಆಚರಣೆ ಇವೆಲ್ಲ ಮಾಡ್ತೀವಿ. ಪ್ರಪಂಚದಲ್ಲಿ ಎಲ್ಲೆಲ್ಲಿ ತೀವ್ರವಾಗಿ ಕಾಣಿಸುತ್ತೋ, ಡೈರೆಕ್ಟಾಗಿ ಕಾಣಿಸುತ್ತೋ ಅಂಥ ನಗರಗಳಲ್ಲಿ ಅವರು ಯಾವ ಆಚರಣೆನೂ ಮಾಡಲ್ಲ, ಅವ್ರ ಮೇಲೆ ಯಾವ ಪರಿಣಾಮನೂ ಆಗಿಲ್ಲ ಇದುವರೆಗೂ. ಧರ್ಮ ಆಚರಣೆ, ಹಿಂದೂ ಧರ್ಮದ ಬ್ಯೂಟಿಯೇ ಅದು. ಸಂಸ್ಕೃತಿ, ಆಚರಣೆ, ದೇವರನ್ನ ನಂಬೋದು, ಪೂಜೆ ಮಾಡೋದು, ಪುನಸ್ಕಾರ, ನಮ್ಮ ಬ್ಯೂಟಿ ಅದು. ಆಚರಣೆಗಳು ನಡ್ಕೊಂಬಂದಿವೆ ಶತಮಾನಗಳಿಂದ. ಆದರೆ 21ನೇ ಶತಮಾನದಲ್ಲಿ ಈ ಒಂದು ಸ್ಪೇಸ್ ಏಜಲ್ಲಿ, ಸೈಂಟಿಫಿಕ್ ಏಜಲ್ಲಿ ಎಷ್ಟು ಆಚರಣೆಗಳನ್ನು ನಾವು ಮುಂದಕ್ಕೆ ತಗೊಂಡೋಗ್ಬೇಕು, ಎಷ್ಟು ಆಚರಣೆಗಳನ್ನ ಕೈ ಬಿಡಬೇಕು, ಇದ್ರ ಬಗ್ಗೆ ಒಂದು ಸ್ವಲ್ಪ ಪರಿಶೀಲನೆ ಆಗಬೇಕು. ಸುಮ್ಮನೆ ಬ್ಲೈಂಡಾಗಿ ಎಲ್ಲವನ್ನೂ ನಾವು ಮುಂದುವರಿಸ್ಕೊಂಡು ಹೋದ್ನ 22ನೇ ಶತಮಾನಕ್ಕೆ ಅರ್ಥವಿಲ್ಲ. ಈಗ ಭಾಳಷ್ಟು ಬದಲಾಗಿದೆ, ಕಾಲ ಬದಲಾಗಿದೆ, ಹಾಗೆ ಮೌಲ್ಯಗಳು, ವಿಚಾರಗಳು ಕೂಡ ಬದಲಾಗಿವೆ. ಇದರಲ್ಲಿ ಗಟ್ಟಿ ಯಾವುದಿದೆ, ಟೊಳ್ಳು ಯಾವುದಿದೆ, ಇದನ್ನೊಂದು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿಸಬೇಕು. ಇದನ್ನ ಇಂಗ್ಲಿಷ್ ನಲ್ಲಿ ಬ್ಲಡ್ ಮೂನ್ ಅಂತ ಕರೀತಾ ಇದ್ದಾರೆ, ಕನ್ನಡದಲ್ಲಿ ರಕ್ತಚಂದ್ರ ಗ್ರಹಣ ಅಂತ. ಯಾಕೆ ಈ ಬದಲಾವಣೆ ಬಣ್ಣದಲ್ಲಿ ಯಾಕೆ ಆಗುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಹೋದ ವರ್ಷ ಕೂಡ ಆಗಿತ್ತು ರಕ್ತಚಂದ್ರ ಆಮೇಲೆ ಗ್ರಹಣ ಅಂತ.
ಹಿಂದೆ ಕೂಡ ಆಗಿದೆ ಎಷ್ಟೋ ಸರ್ತಿ. ಸೊ ಇದೇನು ಮೊದಲನೇ ಸರ್ತಿಗೆ ಆಗ್ತಿರಲ್ಲ, ರಕ್ತ ವರ್ಣ ಅದು ರಕ್ತ ಅಲ್ಲ. ಸೊ ಅದು ರಕ್ತಪಾತನೂ ಆಗಲ್ಲ. ಈ ಸಂದರ್ಭಗಳಲ್ಲಿ ಗ್ರಹಣದ ಹಿಂದೆ ಮುಂದೆ ಹೆಚ್ಚು ರಕ್ತಪಾತ ಆಗುತ್ತೆ, ಹೊಡೆದಾಟಗಳಾಗ್ತವೆ, ಸಾಮಾಜಿಕ ಸಂಘರ್ಷ ಆಗುತ್ತೆ, ಯುದ್ಧಗಳಾಗ್ತವೆ, ಅಂತಾರಾಷ್ಟ್ರೀಯ ಯುದ್ಧಗಳಾಗ್ತವೆ. ಅವೆಲ್ಲ ಏನು ಹೇಳೋದಕ್ಕೆ ಬರಲ್ಲ. ರಕ್ತವರ್ಣ ಅನ್ನೋದು ಒಂದು ಪ್ಲೇ ಆಫ್ ಕಲರ್ ಅಷ್ಟೇ. ಈಗ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಏನಿದೆ, ನೀಲಿ, ಈಗ ನಾವು ಸಮುದ್ರ ನೀಲಿ ಬಣ್ಣ ಕಾಣಿಸುತ್ತೆ, ಆಕಾಶ ನೀಲಿ ಬಣ್ಣ ಕಾಣಿಸುತ್ತೆ, ಅದು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ. ಸೂರ್ಯನ ರಶ್ಮಿ ಅದನ್ನು ಒಂದು ಪ್ರಿಸಮ್ ಮೂಲಕ ಪಾಸ್ ಮಾಡಿದಾಗ 7 ಬಣ್ಣಗಳು ಕಾಣಿಸ್ತವೆ. ಅದರ ಆ್ಯಂಗಲ್ ಬೇರೆ ಬೇರೆ ಇದ್ದಾಗ ಬೇರೆ ಬೇರೆ ಬಣ್ಣಗಳು ಕಾಣಿಸ್ತವೆ. ಹಾಗೆ ಆ ಸೂರ್ಯನ ರಶ್ಮಿ ಆ ಒಂದು ಪದರ ಏನಿದೆ ವಾತಾವರಣ, ನಮ್ಮ ಅಟ್ಮಾಸ್ಫಿಯರ್ ಇರ್ಬೋದು, ಅದರ ಮೇಲ್ಗಡೆ ಇರ್ಬೋದು, ಕೆಲವು ಡಸ್ಟ್ ಪಾರ್ಟಿಕಲ್ಸ್ ಇರ್ತವೆ, ಆ್ಯಶ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ ನಾವು. ಆ ಡಸ್ಟ್ ಪಾರ್ಟಿಕಲ್ಸ್ ಮೂಲಕ ಪಾಸ್ ಆಗಬೇಕಾದ್ರೆ ಸ್ಕ್ಯಾಟ್ರಿಂಗ್ ಆಗುತ್ತೆ, ಒಂದು ರೀತಿಯ ವಕ್ರೀಭವನ ಅಂತ ಹೇಳ್ತಾರೆ ನೋಡಿ, ಆ ರೀತಿ. ಆಗ ಅದು ಒಂದು ಆ್ಯಂಗಲ್ನಲ್ಲಿ ನೀಲಿ ಕಾಣಿಸ್ಬೋದು, ಇನ್ನೊಂದು ಆ್ಯಂಗಲ್ನಲ್ಲಿ ರೆಡ್ ಕಾಣಿಸ್ಬೋದು, ಇನ್ನೊಂದು ಆ್ಯಂಗಲ್ನಲ್ಲಿ ಪರ್ಪಲ್ ಕಾಣಿಸ್ಬೋದು. ಈ ರೀತಿಯ ಬೇರೆ ಬೇರೆ ಬಣ್ಣಗಳು ಕಾಣಿಸಿದ ಉದಾಹರಣೆಗಳಿವೆ. ಈ ಸಂದರ್ಭದಲ್ಲಿ ಕೆಂಪು ಬಣ್ಣ ಕಾಣಿಸುತ್ತೆ ಅಷ್ಟೇನೆ. ಸ್ವಲ್ಪ ಆ್ಯಂಗಲ್ ಚೇಂಜ್ ಆದರೆ, ಈಗ ಸೂರ್ಯ ಇರೋದು ನಾವಿಲ್ಲಿದ್ದೀವಿ, ಮಧ್ಯದಲ್ಲಿ ಚಂದ್ರ, ಈಗ ಭೂಮಿ ಮಧ್ಯದಲ್ಲಿ ಚಂದ್ರ ಆ ಕಡೆ, ಮಧ್ಯದಲ್ಲಿ ಭೂಮಿಯ ವಾತಾವರಣ ಇದೆ, ಅಟ್ಮಾಸ್ಫಿಯರ್ ಇದೆ. ಅಟ್ಮಾಸ್ಫಿಯರ್ನಲ್ಲಿ ಸಾಕಷ್ಟು ಧೂಳಿನ ಕಣಗಳಿರ್ತವೆ. ಆ ಧೂಳಿನ ಕಣಗಳಲ್ಲಿ ವಿಶೇಷವಾಗಿ ಕೆಲವು ಸಂದರ್ಭಗಳಲ್ಲಿ ಜ್ವಾಲಾಮುಖಿಗಳಿಂದ ಹೊರಹೊಮ್ಮಿದ ಆಶ್ ಪಾರ್ಟಿಕಲ್ಸ್, ತುಂಬ ಸಣ್ಣ ಕಣಗಳಿರ್ತವೆ. ಅವು ಹೆಚ್ಚಿದ್ದಾಗ ಎಲ್ಲೆಲ್ಲಿ ಹೆಚ್ಚಿರುತ್ತೋ ಆ ಪ್ರದೇಶದ ಮೂಲಕ ಸೂರ್ಯನ ರಶ್ಮಿ ಪಾಸ್ ಆಗಬೇಕಾದ್ರೆ ಸ್ಕ್ಯಾಟರಿಂಗ್ ಆಗಿ ರೆಡ್ ಕಲರ್ ಕಾಣುತ್ತೆ. ಈ ಬೇರೆ ಸಂದರ್ಭಗಳಲ್ಲಿ ಈ ಸೂರ್ಯಾಸ್ತ ನಮ್ಗೆ ಆರೆಂಜು ಮತ್ತು ರೆಡ್ ಕಲರ್ ಕಾಣಬೇಕು, ಆದರೆ ಪರ್ಪಲ್ ಕಲರ್ ಕಂಡಿರೋದಿದೆ. ಈ ಮೂನ್ ಕೂಡ ಬ್ಲೂ ಕಲರ್ ಕಂಡಿರೋದಿದೆ, ಅದಕ್ಕೆ ಬ್ಲೂ ಮೂನ್ ಅಂತಲೂ ಕೂಡ ಹೇಳ್ತಾರೆ. ಒಂದು ಸಂದರ್ಭದಲ್ಲಿ ಗ್ರೀನ್ ಕಲರ್ ಕೂಡ ಕಾಣಿತ್ತು 1783ರಲ್ಲಿ. ಅದೇ ನನಗೆ ಹೇಳಿದ್ನಲ್ಲ, ಜ್ವಾಲಾಮುಖಿ ಸ್ಫೋಟವಾದಾಗ, ಹೆಚ್ಚಿನ ಭೀಕರ ಸ್ಫೋಟವಾದಾಗ, ದೊಡ್ಡ ಮಟ್ಟದ ಜ್ವಾಲಾಮುಖಿಗಳು ಐಸ್ಲ್ಯಾಂಡಲ್ಲಿ ಆಗ ಹೆಕ್ಲಾ ಎನ್ನುವ ಒಂದು ಜ್ವಾಲಾಮುಖಿ ಸ್ಫೋಟವಾಗಿತ್ತು. ಹೆಚ್ಚು ಕಣಗಳು ಹೊರಗಡೆ ಬಂದಿದ್ದು, ಅವು ವಾತಾವರಣದಲ್ಲಿ ಎತ್ತರಕ್ಕೆ ಹೋಗ್ತವೆ. ಅವು ಅಷ್ಟು ಬೇಗ ಕೆಳಗಡೆ ಬರಲ್ಲ, ಸೆಟ್ಲ್ ಆಗಲ್ಲ, ತೇಲಾಡ್ತಾ ಇರ್ತವೆ, ಅದೇ ಒಂದು ಪದರ ಆಗ್ತವೆ. ಆಗ ಆ ಸೂರ್ಯನ ಕಿರಣ ಅದ್ರ ಮೂಲಕ ಪಾಸ್ ಆಗಬೇಕಾದ್ರೆ ಆ ರೀತಿ ಕಲರ್ ಚೇಂಜ್ ಆಗುತ್ತೆ. ಬ್ಲೂ ಕಲರ್, ಬ್ಲೂ ಮೂನ್ ಮತ್ತು ಗ್ರೀನ್ ಮೂನ್ ಕೂಡ ಕಂಡ ಉದಾಹರಣೆ ಇದೆ 1783ರಲ್ಲಿ ಐಸ್ಲ್ಯಾಂಡಿನ ಹೆಕ್ಲಾ. ಇದನ್ನು ಗೂಗಲ್ನಲ್ಲಿ ಯಾರು ಬೇಕಾದ್ರೂ ನೋಡ್ಬೋದು, ಇದು ಫ್ಯಾಕ್ಟ್. ಹಾಗೆ ಇತ್ತೀಚಿನ ಕೆಲವು ಸಂದರ್ಭಗಳಲ್ಲಿ ವೈಲೆಟ್ ಮತ್ತು ಪರ್ಪಲ್ ಕಲರ್ ಸನ್ಸೆಟ್ಗಳಾಗಿದೆ. ಇಟ್ಸ್ ಲೈಕ್ ಈಗ ಒಂದು ವೈಟ್ ಕಲರ್ ಬಲ್ಪಿಗೆ ಯಾವ ಕಲರ್ ಶೀಟ್ ಹಾಕ್ತೀವೋ ಆ ಕಲರ್ ಇದು ಕಾಣುತ್ತೆ ಅನ್ನೋ ತರ. ಬಟ್ ನೀವು ಈಗ ಗ್ರಹಣಗಳನ್ನ ವಿಜ್ಞಾನಿಗಳು ವೆಲ್ಕಮ್ ಮಾಡ್ತೀರಿ ಅಂದ್ರೆ ಅದೊಂದು ಚಮತ್ಕಾರವನ್ನ ನೋಡ್ಬೇಕು, ತಿಳ್ಕೊಳ್ಳುವಂತದ್ದಿರುತ್ತೆ ಅಂತ. ಅದೇ ಜ್ಯೋತಿಷ್ಯ ಶಾಸ್ತ್ರ ಅಂತ ಬಂದಾಗ ಗ್ರಹಣ ಅಂದ್ರೆ ಅಶುಭ, ಕೆಟ್ಟದಾಗತ್ತೆ ಅನ್ನುವಂಥದ್ದು ಅವ್ರ ಲೆಕ್ಕಾಚಾರ.